ಎಸಿನು ಪಾಕ್ ವಿರುದ್ಧ ಭಾರತದ ಸಮರ ಸಿಂಧೂರ ಆರಂಭವಾಗಿದೆ. ಪೊಲೀಸ್ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಿರಿಯ ಪೊಲೀಸ್ ಅಧಿಕಾರಿಗಳು, ಕಮಿಷನರ್ ಹಾಗೂ ಎಸ್ಪಿಗಳ ಸಭೆ ಇದಾಗಿದೆ. ಇನ್ನು 4 ಗಂಟೆಗೆ ಸಭೆಯನ್ನ ನಡೆಸಲಾಗುತ್ತೆ. ರಕ್ಷಣಾ ಕಾರ್ಯ, ಕಾನೂನು ಸುವ್ಯವಸ್ಥೆಯ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನ ಮಾಡಲಾಗುತ್ತೆ. ವಿಧಾನಸೌಧದಿಂದ ಸಿಎಂ ಸಿದ್ದರಾಮಯ್ಯ ಕೂಡ ಈ ಒಂದು ಸಭೆಗೆ ಭಾಗಿಯಾಗಲಿದ್ದಾರೆ. ಹಾಗಾಗಿ ಪಾಕ್ ವಿರುದ್ಧ ಈಗಾಗಲೇ ಭಾರತ ಸಮರ ಸಾರ್ತಾ ಇದೆ. ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಹಾಗೆ ಪೊಲೀಸ್ ಅಧಿಕಾರಿಗಳ ಸಭೆಯನ್ನ ಇವತ್ತು ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಲಭ್ಯವಾಗ್ತಾ ಇದೆ. ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಕಮಿಷನರ್ ಜೊತೆಗೆ ಎಸ್ಪಿಗಳ ಜೊತೆಗೆ ನಡೆಯುವಂತಹ ಸಭೆ ಇದು. ಹಾಗಾಗಿ ಈ ಒಂದು ಸಭೆಯಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖವಾಗ್ತಾ ಹೋಗುತ್ತೆ. ಇನ್ನು 4 ಗಂಟೆಗೆ ಈ ಒಂದು ಸಭೆ ನಡೆಯಲಿದೆ. ರಕ್ಷಣಾ ಕಾರ್ಯ, ಕಾನೂನು ಸುವ್ಯವಸ್ಥೆಯ ಕುರಿತಂತೆ ಇಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಸಭೆ ಆರಂಭವಾಗಲಿದ್ದು ವಿಧಾನಸೌಧದಿಂದ ಸಿಎಂ ಸಿದ್ದರಾಮಯ್ಯ ಈ ಒಂದು ಸಭೆಗೆ ಭಾಗಿಯಾಗಲಿದ್ದಾರೆ. ಇನ್ನೊಂದು ಕಡೆ ಗಮನಿಸ್ತಾ ಹೋಗೋದಾದ್ರೆ ಮೋದಿ ನಿವಾಸದಲ್ಲಿಯೂ ಕೂಡ ಸಭೆ ನಡೀತಾ ಇದೆ. ಸಾಲು ಸಭೆಗಳನ್ನ ನಡೆಸ್ತಾ ಇರೋದ್ರಿಂದಾಗಿ ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ಒಂದು ಕಡೆ ಮೋದಿ ನಿವಾಸದಲ್ಲಿ ಅಜಿತ್ ದೋವಲ್ ಮೋದಿಯನ್ನ ಭೇಟಿಯಾಗಿದ್ದಾರೆ. ಸದ್ಯದ ಸ್ಥಿತಿಯ ಕುರಿತಂತೆ ಎಲ್ಲ ರೀತಿಯ ಮಾಹಿತಿಯನ್ನ ನೀಡಿದ್ದಾರೆ. ಹಾಗೆ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಹಾಗೆ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ಸಿಎಂ ಸಿದ್ದರಾಮಯ್ಯ ಇವತ್ತು ಕರೆದಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಕಮಿಷನರ್, ಎಸ್ಪಿಗಳ ಜೊತೆಗೆ ಇವತ್ತು ಸಿಎಂ ಸಭೆಯನ್ನ ನಡೆಸಲಿದ್ದಾರೆ. 4 ಗಂಟೆಗೆ ಈ ಒಂದು ಸಭೆ ಆರಂಭವಾಗಲಿದೆ. ರಕ್ಷಣಾ ಕಾರ್ಯ, ಕಾನೂನು ಸುವ್ಯವಸ್ಥೆಯ ಕುರಿತಂತೆ ಇಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಸಭೆಯನ್ನ ಮಾಡಲಾಗುತ್ತೆ. ವಿಧಾನಸೌಧದಿಂದ ಸಿಎಂ ಸಿದ್ದರಾಮಯ್ಯ ಈ ಸಭೆಗೆ ಭಾಗಿಯಾಗಲಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಈ ಒಂದು ಸಭೆ ನಡೆಯಲಿದೆ. ಹಾಗಾಗಿ ಈ ಒಂದು ಸಭೆಯಲ್ಲಿ ಯಾವ ವಿಚಾರದ ಕುರಿತಂತೆ ಮಾತನಾಡ್ತಾರೆ, ಅಫ್ಕೋರ್ಸ್ ದಾಳಿಯ ಕುರಿತಂತೆ ಮಾತನಾಡ್ಬೋದು. ಹಾಗೆ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ಸಿಎಂ ಸಿದ್ದರಾಮಯ್ಯ ಇಲ್ಲಿ ಕರೆದಿರೋದ್ರಿಂದಾಗಿ ಇಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖವಾಗುತ್ತೆ. ಇನ್ನೊಂದು ಕಡೆ ಪಾಕ್ ವಿರುದ್ಧವಾಗಿ ಭಾರತ ಸಮರವನ್ನು ಸಾರ್ತಾ ಇದೆ. ಆಪರೇಷನ್ ಸಿಂಧೂರ್ ಮೂಲಕವಾಗಿ ಪಾಕಿಸ್ತಾನದ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಭಾರತ ಕೂಡ ಸಕಲ ಪ್ರಯತ್ನವನ್ನ ಮಾಡ್ತಾ ಇದೆ. ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಇನ್ನು ಪಾಕ್ ವಿರುದ್ಧ ಭಾರತದ ಸಮರ ಸಿಂಧೂರ ಒಂದು ಕಡೆ ಮುಂದುವರಿತಲೇ ಇದೆ. ಈ ಹಿನ್ನೆಲೆಯಲ್ಲಿ ಸಾಲು ಸಭೆಗಳನ್ನು ಕೂಡ ನಡೆಸಲಾಗುತ್ತೆ. ಹಿರಿಯ ಪೊಲೀಸ್ ಅಧಿಕಾರಿಗಳು, ಕಮಿಷನರ್, ಎಸ್ಪಿಗಳ ಸಭೆಯನ್ನು ಕೂಡ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು 4 ಗಂಟೆಗೂ ಕೂಡ ಈ ಒಂದು ಸಭೆ ಆರಂಭವಾಗಲಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನು ನಡೆಸ್ತಾರೆ. ವಿಧಾನಸೌಧದಿಂದ ಸಿಎಂ ಭಾಗಿಯಾಗ್ತಾರೆ. ಇನ್ನೊಂದು ಕಡೆ ಮೋದಿಯ ನಿವಾಸದಲ್ಲಿಯೂ ಕೂಡ ಸಭೆಯನ್ನು ಮಾಡಲಾಗ್ತಾ ಇದೆ. ರಾಜನಾಥ್ ಸಿಂಗ್ ಕೂಡ ಸಭೆಯಲ್ಲಿದ್ದಾರೆ. ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಹಾಗಾಗಿ ಈ ಸಾಲು ಸಭೆಗಳಲ್ಲಿ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ದಾಳಿಯ ಕುರಿತಂತೆ ಏನಾದರೂ ಮುಂದಿನ ಕ್ರಮ ಏನು ಅನ್ನೋದನ್ನು ತಿಳಿಸ್ತಾರಾ, ಈ ಎಲ್ಲ ನಿರ್ಧಾರಗಳನ್ನು ಕೂಡ ಈ ಸಭೆಯಲ್ಲಿ ತೆಗೆದುಕೊಳ್ಳಲಾಗತ್ತೆ. ಇನ್ನು ಸರ್ವ ಪಕ್ಷಗಳು ಕೂಡ ಈ ಒಂದು ಆಪರೇಷನ್ ಸಿಂಧೂರ್ಗೆ ಬೆಂಬಲವನ್ನು ನೀಡ್ತಾ ಇದೆ. ಪಾಕಿಸ್ತಾನದ ಪಾಕ್ ಉಗ್ರರ ಹೆಡೆಮುರಿ ಕಟ್ಟೋದಕ್ಕೆ ಸಹಕಾರವನ್ನ ನೀಡ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಎಲ್ಲ ಪಕ್ಷಗಳ ಬೆಂಬಲ ಕೂಡ ಸಿಗ್ತಾ ಇದೆ ಸರ್ಕಾರಕ್ಕೆ. ಹಾಗಾಗಿ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಇವತ್ತು ಕರೆದಿದ್ದಾರೆ. ಇನ್ನು ಈ ಒಂದು ಸಭೆ ಸಂಜೆ ಆರಂಭವಾಗುತ್ತೆ. ಅಂದ್ರೆ 4 ಗಂಟೆಗೆ ಈ ಸಭೆ ಆರಂಭವಾಗಲಿದೆ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಸಭೆಯನ್ನು ಮಾಡಲಾಗುತ್ತೆ. ವಿಧಾನಸೌಧದಿಂದ ಸಿಎಂ ಸಿದ್ದರಾಮಯ್ಯ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ರಕ್ಷಣಾ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು,
ಆಗಿರ್ಬೋದು, ಜೊತೆಗೆ ಕಾನೂನು ಸುವ್ಯವಸ್ಥೆ ಯಾವ ರೀತಿಯಾಗಿದೆ, ನೆಕ್ಸ್ಟ್ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ, ಮುಂದಿನ ಕ್ರಮ ಏನು, ಅವೆಲ್ಲದರ ಕುರಿತಂತೆ ಇವತ್ತಿನ ಸಭೆಯಲ್ಲಿ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಈ ಸಭೆಯೂ ಕೂಡ ಬಹಳ ಪ್ರಮುಖವಾಗ್ತಾ ಹೋಗುತ್ತೆ, ಈ ಸಭೆಯಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು. ಇನ್ನೊಂದು ಕಡೆ ಪಾಕ್ ವಿರುದ್ಧ ಭಾರತದ ಸಮರ ಸಿಂಧೂರ ಆರಂಭವಾಗಿದೆ. ಈಗಾಗಲೇ ಪಾಕಿಸ್ತಾನದ ವಿರುದ್ಧವಾಗಿ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ತಕ್ಕ ಉತ್ತರವನ್ನು ನೀಡಿದೆ. ಪಾಕ್ ಉಗ್ರರು ನೆಲೆಸಿದ್ದಂತಹ ಅಡಗು ತಾಣುಗಳನ್ನು ಗುರಿಯನ್ನಾಗಿಸಿಕೊಂಡು ಧ್ವಂಸ ಮಾಡಿದೆ. ಇದರಲ್ಲಿ 100ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಆದರೂ ಕೂಡ ಪಾಕಿಸ್ತಾನ ಮಾತ್ರ ಭಾರತದ ನಾಗರಿಕರನ್ನೇ ಟಾರ್ಗೆಟ್ ಮಾಡಿ ಗುಂಡಿನ ದಾಳಿಯನ್ನು ನಡೆಸ್ತಾ ಇದೆ, ಶೆಲ್ ದಾಳಿಯನ್ನು ನಡೆಸ್ತಾ ಇದೆ. ಜಮ್ಮು ಕಾಶ್ಮೀರ ಆಗಿರಬಹುದು, ಹಾಗೆ ಪೂಂಚ್ ಜಿಲ್ಲೆಯಲ್ಲಿ ಆಗಿರಬಹುದು, ಜೊತೆಗೆ ಪಂಜಾಬ್ ಜಿಲ್ಲೆಯಲ್ಲೂ ಆಗಿರಬಹುದು, ಫಿರೋಜ್ಪುರದಲ್ಲಿಯೂ ಕೂಡ ನಿನ್ನೆ ಎರಡೂ ಕಡೆ ಭಾರಿ ದೊಡ್ಡ ಮಟ್ಟದ ಶಬ್ದ ಕೂಡ ಕೇಳಿ ಬಂತು. ಇದರಿಂದಾಗಿ ಜನರು ಕೂಡ ಆತಂಕಕ್ಕೆ ಒಳಗಾಗ್ತಾರೆ. ನಂತರದಲ್ಲಿ ಸೈರನ್ ಮೊಳಗತ್ತೆ, ಜನರು ಕೂಡ ಎಚ್ಚರವನ್ನು ವಹಿಸ್ತಾರೆ. ಜನರಲ್ಲಿ ಬಹಳಷ್ಟು ಆತಂಕ ಹೆಚ್ಚಾಗ್ತಾ ಹೋಗುತ್ತೆ. ಈ ರೀತಿಯಾಗಿ ಪಾಕಿಸ್ತಾನ ತನ್ನ ಬುದ್ಧಿಯನ್ನು ತೋರಿಸ್ತಾ ಇದ್ರೂ ಕೂಡ ಪ್ರತ್ಯುತ್ತರವನ್ನು ಕೊಡುವಂಥ ಕೆಲಸವನ್ನು ಇನ್ನೊಂದು ಕಡೆ ಭಾರತ ಮಾಡ್ತಾ ಇದೆ. 3 ಸೇನಾ ಮುಖ್ಯಸ್ಥರ ಜೊತೆಗೆ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ.